ಹಾಗೆ ನಾವೆಲ್ಲ ಮುಂದುವರಿಸಿ ಹೇಳಿ ನಂತರನೇ ಅವರಿಗೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಎಲ್ಲರೂ ಮರ್ತೋಗ್ಬಿಡ್ತಾರೆ. ಸುಮಾರು 1000 ವರ್ಷ ಆಗಿದೆ. ನಾವು 21ನೇ ಶತಮಾನದಲ್ಲಿದ್ದೀವಿ. 11ನೇ ಶತಮಾನದಲ್ಲಿ ಕೋಲ ಶಾಂತಯ್ಯನವರು ಸುಮಾರು 11ನೇ ಶತಮಾನದಲ್ಲಿ ನೆಲೋಗಿಯಲ್ಲಿ ಹುಟ್ಟಿದವರು. ನೆಲೋಗಿಯಿಂದ ಬಸವ ಕಲ್ಯಾಣ ತನಕ, ಬಸವ ಕಲ್ಯಾಣದಿಂದ ಇಂಡಿ ತನಕ, ಇಂಡಿಯಿಂದ ಹಾಸನದಲ್ಲಿ ಇರ್ತಕ್ಕಂಥ ಅರ್ಕಲ್ಗೋಡು ಧರ್ಮ ಪ್ರಚಾರಕರಾಗಿ ಅವರು ಮಾಡ್ತಕ್ಕಂಥ ಒಂದು ವಿಷಯ, ಅವರು ಹೇಳ್ತಕ್ಕಂಥ ಒಂದು ಮಾತು, ಸದ್ಗೀತೆಯ ತೋಡುವ ಗುರುವಿಗೆ ರಾಜಸ ತಾಮಸ ಉಂಟೆ, ಕೆಳದ ಜ್ಯೋತಿಗೆ ಪಡಿಕುಡಿಕೆ ಎಣ್ಣೆ ಉಂಟೆ, ಭೀಮೇಶ್ವರ ಲಿಂಗ ವಿರಂಗ ಸಂಘ ಅಂತ ಹೇಳ್ತಕ್ಕಂಥ ಇವತ್ತು ವಿಷಯ. ಇವತ್ತು ಕೋಲ ಶಾಂತಯ್ಯ ಅವರ ಮಾತುಗಳಾಗ್ಲಿ, ಕಳತೋಳು ಮಡಿವಾಳಪ್ಪನವರು ಅವರು ಹೇಳ್ತಕ್ಕಂಥ ಮೂಕನಾಗಬೇಕು, ಜಗದೊಳು ಜ್ವಾಕಿಯಾಗಿರಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಇವತ್ತು ನಾವೆಲ್ಲರೂ ಪ್ರತಿನಿಧಿಯಾಗಿ ಕೇವಲ ಚುನಾವಣೆ ಮುಖಂಡರು ನಾಯಕರು ಅಂತಲ್ಲ, ಇದು ನಮ್ಮ ಜವಾಬ್ದಾರಿ. ನಾನು ಈ ಒಂದು ವೇದಿಕೆ ಮೇಲೆ ಹೇಳ್ತೀನಿ, ಪಕ್ಷರಹಿತವಾಗಿ, ಜಾತಿ ರಹಿತವಾಗಿ ನಾನು ತಮ್ಮ ಜೊತೆ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸಾಹಿತ್ಯ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು, ಯಾಕಂದ್ರೆ ನಾವು ರಾಜಕೀಯ ಪ್ರವೇಶ ಆಗಿದ್ದೆ ಒಂದು ಸಮ್ಮೇಳನ. ಒಬ್ಬ ವೈದ್ಯನಾಗಿ ಸುಮಾರು 2004-2005 ಅವಾಗ ಮೊದಲಾಗಿ ನಾನು ವೇದಿಕೆ ಮೇಲೆ ಅವಾಗ ಮುಖ್ಯಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಸುಮಾರು 20 ವರ್ಷ ಆಗಿದೆ. ನಾವು ಹೇಳ್ತಕ್ಕಂಥ ಪರಮ ಪೂಜೆಯವರು ಹೇಳ್ತಕ್ಕಂಥ ಮಾತು ನನ್ನ ಸಂಪೂರ್ಣವಾದ ಒಂದು ಸಹಕಾರ ಇದೆ. ಮುಂದೆ ಬರ್ತಕ್ಕಂಥ ಸುಮಾರು 3.5 ವರ್ಷ ನಮ್ಮ ಸರ್ಕಾರ ಇದೆ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬೆವರ ಹರಿಸಿದ್ದು, ಬೆರಗು ಮೂಡಿಸಿದ್ದು, ಕಾಳು ಬಿತ್ತಿದ್ದು, ಬಾಳು ಕಟ್ಟಿದ್ದು, ನವಲದಂಗ ಕುಣಿಸಿದ್ದು, ಕೋಗಿಲೆ ಹಂಗ ತಣಿಸಿದ್ದು, ಎದ್ದಾಗ ಹಾಡಿದ್ರು, ಬಿದ್ದಾಗ ಹಾಡಿದ್ರು, ಸೋತಾಗ ಹಾಡಿದ್ರು, ಸತ್ತಾಗ ಹಾಡಿದ್ರು. ಯಾವಾಗ ಹಾಡೇ ಬದುಕಾಗಿತ್ತು, ಬದುಕೇ ಹಾಡಾಗಿತ್ತು, ಹಾಡಿನೊಳಗೆ ಬದುಕು ಮರ್ತಿದ್ರಲ್ಲ ಅವ್ರಿಗೆ ಜನಪದರು ಅಂತ ಕರಿತೀವಿ. ಶಾಣಗೌಡ ಜೈನಾಪುರ ಅವರು ಹೇಳ್ತಾರ, ಅವರ ಶ್ರುತಿ ಮತ್ತು ಸ್ಮೃತಿ ಎರಡೂ ಒಂದಾಗಿತ್ತು. ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಅನ್ನದ ಮಠ, ಚಿನ್ನದ ಮಠ, ಸ್ವರ್ಣದ ಮಠ ಪೂಜ್ಯ ಅಪ್ಪಾಜಿ ಅವರಿಂದ, ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ SK ಬಿರಾದರ್ ಸಾಹೇಬರು ಕೂಡ ಅದರಲ್ಲಿ ಕೈಗೂಡಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದು ಪಾಟೀಲ್